ಹಲೋ ನಮಸ್ಕಾರ, ನಾನು ಡಾಕ್ಟರ್ ಸುದೀಪ್, ಫ್ಯಾಮಿಲಿ ಫಿಸಿಷಿಯನ್, ಶಿವಮೊಗ್ಗದಿಂದ. ಸೊ ಈ ರಾತ್ರಿಯಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. 11:30 ಗಂಟೆ ಆಗ್ತಾ ಬಂತು. ಯಾಕೆ ಡಾಕ್ಟರ್ ಮಲಗಲಿಲ್ವ ಅಂತ ಕೇಳ್ಬೋದು. ನನಗೆ ನಿದ್ದೆ ಮಾಡೋಕ್ಕೆ ಪೇಷಂಟ್ಸ್ ಬಿಡ್ತಾ ಇಲ್ಲ. ಏನು ಸಮಾಚಾರ ಅಂದರೆ, ಬೆಳಗ್ಗೆ ಆದರೆ ರಾತ್ರಿ ಆದರೆ ಯಂಗ್ ಪೀಪಲ್ 30 ವರ್ಷ 20 ವರ್ಷದವರು 40 ವರ್ಷದ ಒಳಗಿನವರು ಎದೆನೋವು ಅಂತ ಬರ್ತಾ ಇದ್ದಾರೆ. ಏನು ಕಾರಣ ಅಂದರೆ, ಇದಕ್ಕೆ ಎದೆನೋವಿಗೆ ಕಾರಣ ಒಂದು ಹಾರ್ಟ್ ಅಟ್ಯಾಕ್ ಅಲ್ಲ. ಅಟ್ ಪ್ರೆಸೆಂಟ್ ಫೋಬಿಯಾ, ಫಿಯರ್ ಆಫ್ ಡೆತ್, ಮರಣದ ಭಯ. ನಾನು ಎಲ್ಲಿ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಡ್ತೀನಿ ಅಂತ. ನೀವು ಯಾರು ಕೂಡ ಸಾಯಲ್ಲ ಹಾರ್ಟ್ ಅಟ್ಯಾಕ್ ಆಗಿ. ಧೈರ್ಯವಾಗಿರಿ. ಎಸ್ಪೆಷಲಿ ಯಂಗ್ ಪೀಪಲ್. ಯಾವುದಕ್ಕೆ ನೀವು ಹೆದರಕ್ಕೆ ಹೋಗ್ಬಿಡ್ರಿ. ನ್ಯೂಸಲ್ಲಿ ಬರೋಂಥ ಸನ್ನಿವೇಶಗಳನ್ನು, ಆ ಸುದ್ದಿಯನ್ನು ನೀವು ಕೇಳೋದನ್ನ ಕಮ್ಮಿ ಮಾಡಿ. ಆಟೋಮೆಟಿಕ್ಲಿ ನೀವು ಎದೆ ನೋವು ಬಿಟ್ಟು ಹೋಗ್ಬಿಡುತ್ತೆ. ಚೆಕಪ್ ಮಾಡಿಸೋದು ತಪ್ಪಂತ ನಾನು ಹೇಳ್ತಿಲ್ಲ, ಡಾಕ್ಟರ್ ಹತ್ರ ಹೋಗ್ಬಾರ್ದು ಅಂತ ನಾನು ಹೇಳ್ತಿಲ್ಲ. ನಿಜವಾಗ್ಲೂ ಎದೆ ನೋವು ಬಂದರೆ ಖಂಡಿತವಾಗಿ ನೀವು ಬಂದು ಚೆಕಪ್ ಮಾಡಿಸ್ಕೊಳ್ಳಿ, ECG ಮಾಡಿಸ್ಕೊಳ್ಳಿ. ಇದಕ್ಕೆ ನೆಸರಿ ಟೆಸ್ಟ್ ಇದೆ, ನಿಮ್ಮ ಹತ್ತಿರದ ವೈದ್ಯರಿಗೆ ತೋರಿಸ್ಕೊಳ್ರಿ. ಅವ್ರು ನಿಮಗೆ ಟೆಸ್ಟ್ ಮಾಡಿ ನಿಮಗೆ ಕನ್ಫರ್ಮ್ ಆಗಿ ನಿಮಗೇನಿಲ್ಲ ಅಂತ ಕಳಿಸ್ಕೊಡ್ತಾರೆ. ಆದರೆ ಸುಮ್ಮನೆ ಭಯಪಟ್ಟು ನೀವು ಹೆದರ್ಕೊಂಡು ನಿಮ್ಮ ಅಮೂಲ್ಯವಾದ ಜೀವವನ್ನು ನೀವು ಹಾಳು ಮಾಡ್ಕೊಂಡ್ಬಿಡ್ರಿ. ನನಗೆ ಅನಿಸ್ತಾ ಇದೆ, ಕಾಸ್ ಆಫ್ ಡೆತ್ ಇತ್ತೀಚಿನ ದಿನದಲ್ಲಿ ಹಾಸನ್ ಡಿಸ್ಟಿಕ್ ಅಲ್ಲಿ ಸಡನ್ ಆಗಿ ಇಷ್ಟೆಲ್ಲ ಡೆತ್ಸ್ ಆಯಿತು ಅಂತ ಫೈಂಡ್ ಔಟ್ ಮಾಡ್ತೀವಿ. ಸ್ಪೆಷಲ್ ಟೀಮ್ ಕೂಡ ಗೌರ್ಮೆಂಟ್ ಅದಕ್ಕೆ ನಿಯೋಜನೆ ಮಾಡಿದೆ, ಒಳ್ಳೇದು. ಸೊ ನನಗೆ ಅನ್ಸುತ್ತೆ ಎಲ್ಲೋ ಒಂದೆರಡು ಡೆತ್ ಯಾವುದೋ ರಿಯಲ್ ರೀಸನಿಗೆ ಆಗಿರ್ಬೋದು, ಕಾರ್ಡಿಯಕ್ MI ಆಗಿರ್ಬೋದು. ಬಟ್ ರೆಸ್ಟ್ ಆಫ್ ದ ಕೇಸ್ ಬಿಕಾಸ್ ಆಫ್ ಫಿಯರ್, ಎದೇನೋ ಬಂದ ತಕ್ಷಣ ಭಯ ಪಟ್ಟಿದ್ದಾರೆ. ಅವ್ರ ಸಮ್ ಅದರ್ ಕಂಡೀಷನ್ಸ್ ಇಂದ ಅವರಿಗೆ ಕಾರ್ಡಿಯಕ್ MI ಆಗಿರ್ಬೋದು. ಸೊ ನಾನು ನಿಮಗೇನು ಈ ವಿಡಿಯೋ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ, ಭಯ ಪಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ದೇಹ ಇಷ್ಟೊಂದು ವೀಕ್ ಅಲ್ಲ. ದೇವರು ಇದನ್ನು ಸೃಷ್ಟಿ ಮಾಡಿದ್ದು ದೇಹ. ಸೊ ಹಾಗಾಗಿ ದೇಹ ಒಳ್ಳೆ ರೀತಿಯಲ್ಲಿ ಇರುತ್ತೆ. ಇದಕ್ಕೆ ಫಸ್ಟ್ ಕೋಆಪರೇಟ್ ಮಾಡಬೇಕಾದ್ರೆ ನಿಮ್ಮ ಮೈಂಡ್. ನಿಮ್ಮ ಮನಸ್ಸಲ್ಲಿ ನೀವು ಹೇಗೆ ಆರೋಗ್ಯವಾಗಿ ಯೋಚನೆ ಮಾಡ್ತೀರಾ, ಹಾಗೆ ನೀವು ಆರೋಗ್ಯವಾಗಿ ದೇಹದಲ್ಲಿ ಇರ್ತೀರಾ. ನಿಮ್ಮ ಮನಸ್ಸಲ್ಲಿ ಬರೀ ಕಾಯಿಲೆ ಯೋಚನೆ ಮಾಡ್ತಾ ಇದ್ರೆ, ನಾನು ಬದುಕಲ್ಲ, ನಾನು ಸಾಯ್ತೇನೆ, ನನ್ನ ಕೈಲಿ ಆಗಲ್ಲ ಅಂತ ಅನ್ಕೊಂಡ್ರೆ ಈ ದೇಹ ಕೂಡ ಕೋಆಪರೇಟ್ ಮಾಡಕ್ ಹೋಗಲ್ಲ. ಇದೇ ಇತ್ತೀಚಿನ ದಿನದಲ್ಲಿ 2020ನೇ ಇಸ್ವಿಯಲ್ಲಿ ಕೋವಿಡ್ ಟೈಮಲ್ಲಿ ಕೂಡ ಹೀಗೆ ಆಯಿತು. ಕೋವಿಡ್ ಬಂದ ತಕ್ಷಣ ಮಾಧ್ಯಮದವರು, ಕೆಲವೊಂದು ಚಾನಲ್ಸ್ಗಳು ಬಹಳವಾಗಿ ವಿಪರೀತ, ಈ ಟೆರರಿಸ್ಟ್ಗಿಂತ ವರ್ಸ್ಟ್ ಆಗಿ ಭಯಪಡಿಸಕ್ಕೆ ಸ್ಟಾರ್ಟ್ ಮಾಡೋದು. ಮಹಾಮಾರಿ, ಎಮ್ಮಾರಿ, ಕೋವಿಡ್ ಬಂದ ತಕ್ಷಣ ಸತ್ತೋಗ್ಬಿಡ್ತಾರೆ, ಹಾಗೆ ಹೀಗೆ ಅಂತ. ಇದನ್ನ ಕೇಳಿ ಕೆಲವರು ಸೂಸೈಡ್ ಮಾಡ್ಕೊಂಡ್ರು, ಕೆಲವರು ಕೋವಿಡ್ ಬರ್ತಾನೆ ಭಯಪಟ್ಟು ಸತ್ತೋಗ್ಬಿಟ್ರು. ಅವ್ರ ಬಾಡಿ ಕೋಆಪರೇಟ್ ಮಾಡಲಿಲ್ಲ, ಯಾಕಂದ್ರೆ ಮೈಂಡಲ್ಲಿ ಅಷ್ಟೊಂದು ಭಯ ಗ್ರಿಪ್ ಆಗ್ಬಿಟ್ಟಿತ್ತು. ಸೊ ಹಾಗೆ ಈ ಒಂದು ಹಾರ್ಟ್ ಅಟ್ಯಾಕಿನ ಭಯ ಕೆಲವರು ಮನಸ್ಸಲ್ಲಿ ಗ್ರಿಪ್ ಆಗ್ಬಿಟ್ಟಿದೆ. ಭಯ ಪಡ್ಕೊಂಡ್ಬಿಟ್ಟು ಅವರು ಭಯದಲ್ಲೇ ಜೀವಿಸ್ತಿರ್ತಾರೆ. ಏನೋ ಸ್ವಲ್ಪ ಎದೆನೋ ಬಂದ ತಕ್ಷಣ ಯಾವುದೋ ಕಾರಣಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಡೆತ್ಸ್ ಆಗ್ತಾ ಇದೆ. ಸೊ ನಾನು ಈ ಯುವ ಪೀಳಿಗೆಗೆ, ಅಥವಾ ಇರೆಸ್ಪೆಕ್ಟಿವ್ ಆಫ್ ಯುವರ್ ಏಜ್, ನಿಮಗೆ ಧೈರ್ಯ ಹೇಳ್ತಾ ಇದ್ದೇನೆ, ನಿಮ್ಮ ದೇಹ ಅಷ್ಟೊಂದು ವೀಕ್ ಅಲ್ಲ. ನೀವು ಚೆನ್ನಾಗಿ ದೀರ್ಘವಾಗಿ ಬದುಕ್ತೀರಾ. 70, 80, 100 ವರ್ಷ ಬದುಕಷ್ಟು ಸಾಮರ್ಥ್ಯ ಪ್ರತಿಯೊಬ್ಬರು ದೇವರು ಕೊಟ್ಟಿದ್ದಾನೆ. ಸೊ ಕೆಲವೊಂದು ಒಂದು ಜೀವನ ಶೈಲಿಯಲ್ಲಿ ನಾವು ಶಿಸ್ತು ಕ್ರಮ ತೆಗೆದುಕೊಳ್ಬೇಕು. ಒಂದು ಮುಖ್ಯವಾಗಿ ನಾನು ಆಗ್ಲೇ ಹೇಳಿದೆ, ನಿಮ್ಮ ಮೈಂಡ್ ಇದೆಲ್ಲ, ನಿಮ್ಮ ಮನಸ್ಸಿದೆಲ್ಲ, ಅದು ವೆರಿ ಪವರ್ಫುಲ್, ಬಹಳ ಶಕ್ತಿಶಾಲಿ. ಇವತ್ತು ಈ ಲೋಕದಲ್ಲಿ ಇವತ್ತೆಲ್ಲ ಏನೆಲ್ಲ ಇನ್ವೆನ್ಷನ್ ಆಗ್ತಾ ಇದೆ, ಬಿಕಾಸ್ ಆಫ್ ಗುಡ್ ಮೈಂಡ್. ಒಳ್ಳೆ ಆಲೋಚನೆ ಮಾಡೋರು ಒಳ್ಳೆ ಇನ್ವೆನ್ಷನ್ ಮಾಡ್ತಾರೆ, ಕೆಟ್ಟ ಆಲೋಚನೆ ಮಾಡೋರು ಕೆಟ್ಟ ಇನ್ವೆನ್ಷನ್ ಮಾಡ್ತಾರೆ. ಸೊ ನಿಮ್ಮ ಮೈಂಡ್ ಇದೆಲ್ಲ ತುಂಬಾ ಪವರ್ಫುಲ್ ಇದೆ. ನೀವು ಆರೋಗ್ಯವಾಗಿ ಇರ್ತೀನಿ ಅಂತ ಫಸ್ಟ್ ನಿಮ್ಮ ಮೈಂಡಿಗೆ ಬರಲಿ. ಇನ್ನೊಂದು, ಬಿ ಹ್ಯಾಪಿ, ಯಾವಾಗಲೂ ಸಂತೋಷವಾಗಿರ್ರಿ. ಒಂದು ಕೊಟೇಶನ್ ಹೇಳ್ತದೆ, ಹರ್ಷ ಹೃದಯ ಒಳ್ಳೆ ಔಷಧ, ಕುಗ್ಗಿದ ಮನಸ್ಸು ಒಣಮೈ ಅಂತ. ಹರ್ಷ ಹೃದಯ ಒಳ್ಳೆ ಔಷಧ, ಬೆಸ್ಟ್ ಮೆಡಿಸಿನ್ ಬಂದು ನೀವು ಹ್ಯಾಪಿ ಆಗಿರುವಂಥದ್ದು, ಸಂತೋಷವಾಗಿರುವಂಥದ್ದು. ಫಸ್ಟ್ ಎರಡನೇ ಸಂಗತಿ, ಸಂತೋಷವಾಗಿರ್ರಿ. ಮೂರನೇದು, ಬ್ಯಾಡ್ ಹ್ಯಾಬಿಟ್ಸ್ ಇಂದ ದೂರ ಇರಿ. ನಾನು ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಗೊತ್ತು ಏನು ಬ್ಯಾಡ್ ಹ್ಯಾಬಿಟ್ಸ್ ಅಂದ್ರೆ. ಸ್ಮೋಕಿಂಗು, ಡ್ರಿಂಕ್ಸ್ ಏನ್ ಮಾಡ್ತೀರಾ, ಏನು ಸ್ಮೋಕ್ ಮಾಡ್ತೀರಾ, ಅಥವಾ ಯಾವ ಡ್ರಗ್ ಅಡಿಕ್ಷನ್ಸ್ ಇದೆ, ಎಲ್ಲ ರೀತಿಯಾದ ಬ್ಯಾಡ್ ಹ್ಯಾಬಿಟ್ಸ್ ನಿಮ್ಮ ದೇಹನ ಕೆಡ್ಸತ್ತೆ. ಆದಷ್ಟು ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಇಂದ ದೂರವಾಗಿರ್ವಿ. ಮತ್ತೆ ಇವಾಗ ಇನ್ನೊಂದು ಟ್ರೆಂಡ್, ಈಟಿಂಗ್ ಹ್ಯಾಬಿಟ್ಸ್, ತಿನ್ನೋ ಆಹಾರ ಶೈಲಿ ಕೂಡ ತುಂಬಾ ಅದೊಂಥರ ಹ್ಯಾಪಸರ್ಡ್ ಆಗ್ಬಿಟ್ಟಿದೆ. ಅಂದ್ರೆ ಕ್ರಮಬದ್ಧವಾಗಿಲ್ಲ. ಈಗ ಟ್ರೆಂಡ್ ಏನಂದ್ರೆ
ಆಹಾರದಲ್ಲಿ ಏನ್ ಜಾಸ್ತಿ ಮಿಕ್ಸ್ ಮಾಡ್ತಾರೆ ಅದ್ರ ಟ್ರೆಂಡ್. ಫುಡ್ ಬ್ಲಾಗರ್ಸ್ ಮಾಡ್ತಿರ್ತಾರೆ ವಿಡಿಯೋಸ್ನ, ಕೆಲವೊಂದು ಆಮ್ಲೆಟಿಗೆ ಸ್ಪ್ರೈಟ್ ಹಾಕೋದು, ಚೀಸ್ ಹಾಕೋದು ಎಲ್ಲ ಒಟ್ಟು ಮಿಕ್ಸ್ ಮಾಡಿ ಅದು ತಿಂದ್ರೆ ಅದು ಬಹಳ ಟೇಸ್ಟ್ ಅಂತ ಅನ್ಕೊಂಡಿದ್ದಾರೆ. ದಯವಿಟ್ಟು ಇರ್ರೇಷನಲ್ ಆಗಿ ಯಾವುದೇ ಒಂದು ಸೈಂಟಿಫಿಕ್ ರೀಸನ್ ಇಲ್ಲದೆ ಅಥವಾ ಒಂದು ಟ್ರೆಡಿಷನಲ್ ಆಗಿ ಇರದೇ ಇರುವಂತ ಫುಡ್ ಅನ್ನ ದಯವಿಟ್ಟು ನೀವು ಆಹಾರ ಸೇವನೆ ಮಾಡಬೇಡ್ರಿ. ಫುಡ್ ರೆಗ್ಯುಲೇಟರ್ಸ್, ಫುಡ್ ಇನ್ಸ್ಪೆಕ್ಟರ್ಸ್, ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ ನಿಮಗೆ ಒಂದು ಸಲಹೆ ಕೊಡ್ತೇನೆ. ಯಾವೆಲ್ಲ ಒಂದು ಹೊಸ ಪ್ರಾಡಕ್ಟ್ ಅಥವಾ ಹೊಸ ಫುಡ್ ಲಾಂಚ್ ಮಾಡ್ತಾರೆ, ನೀವು ದಯವಿಟ್ಟು ಅದನ್ನು ಪರೀಕ್ಷೆ ಮಾಡ್ರಿ. ಇಸ್ ಇಟ್ ವರ್ತ್ ಟು ಈಟ್? ತಿನ್ನ ಯೋಗ್ಯತೆ ಇದೆಯಾ? ಆ ತಿನ್ನ ಯೋಗ್ಯತೆ ಇದ್ರೆ ಮಾತ್ರ ಆ ಮೆನ್ಯೂನ ಈವನ್ ಸ್ಮಾಲ್ ಒಂದು ಹಟ್ಟಲ್ಲಿ ಆಗಿರ್ಬೋದು, ದೊಡ್ಡ ರೆಸ್ಟೋರೆಂಟ್ ಅಲ್ಲಿ ಆಗಿರ್ಬೋದು, ಅದಕ್ಕೆ ಕ್ರಮಬದ್ಧವಾಗಿ ಕುಕ್ ಮಾಡುವಂತ ನಿಯಮಗಳಿದ್ರೆ ಮಾತ್ರ ಅದಕ್ಕೆ ಪರ್ಮಿಷನ್ ಕೊಡ್ರಿ. ಇಲ್ಲ ದಯವಿಟ್ಟು ಅದನ್ನ ನೀವು ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ರಿ ಅಂತ ಫುಡ್ ಅನ್ನ. ಸೊ ಇದೆಲ್ಲ ಏನಾಗಿದೆ ನೋಡಿ, ಆಹಾರ ಶೈಲಿ ಇಸ್ ನಾಟ್ ಗುಡ್. ಈಗಿನ ಆಹಾರ ಪದ್ಧತಿ ಚೆನ್ನಾಗಿಲ್ಲ. ಅನದರ್ ಥಿಂಗ್ ಇಸ್ ಲೈಫ್ ಸ್ಟೈಲ್. ಕೆಲವರು ಎಕ್ಸರ್ಸೈಸೇ ಮಾಡಲ್ಲ. ಮೊದಲೆಲ್ಲ ವಾಹನಗಳು ಇರ್ತಿರ್ಲಿಲ್ಲ, ಕಿಲೋಮೀಟರ್ ಗಟ್ಟಲೆ ನಡೀತಾ ಇದ್ರು ಶಾಲೆಗೆ ಹೋಗ್ಬೇಕಾದಾಗ, ಆಫೀಸಿಗೆ ಹೋಗ್ಬೇಕಾದಾಗ. ಈಗ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಅಂತ ಜಿಮ್ ಹೋಗಂತ ಪರಿಸ್ಥಿತಿ ಇದೆ. ಸೊ ಜೀವನ ಶೈಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಡ್ರಿ. ಬೆಳಗ್ಗೆ ಬೇಗ ಹೇಳ್ರಿ, ಏನಾದ್ರು ಒಂದು ಎಕ್ಸರ್ಸೈಸ್ ಮಾಡ್ರಿ. ಜಿಮ್ಮಿಗೆ ಹೋಗ್ಬೇಕಂತಲ್ಲ, ಡೂ ಸಮ್ ವಾಕಿಂಗ್ ಎಕ್ಸರ್ಸೈಸ್. ಮನೇಲೆ ಸ್ಕಿಪ್ಪಿಂಗ್ ಮಾಡ್ಬೋದು, ಓಡ್ಬೋದು, ಸಮ್ ಆಕ್ಟಿವಿಟೀಸ್ ಶುಡ್ ಬಿ ದೇರ್. ಕ್ರಮಬದ್ಧವಾಗಿ ಊಟ ಮಾಡ್ರಿ, ಎಷ್ಟು ಹಿತಮಿತವಾಗಿ ಎಲ್ಲ ಆಹಾರಗಳು ತಿನ್ರಿ. ವೆಜ್, ನಾನ್ ವೆಜ್, ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಎಲ್ಲದೂ ಬೇಕು ಮನುಷ್ಯನ ದೇಹಕ್ಕೆ. ಇದು ಜಾಸ್ತಿ ತಿನ್ನಿ, ಇದು ಕಡಿಮೆ ತಿನ್ನಿ ಅಂತ ನಾನು ಹೇಳಕ್ ಹೋಗಲ್ಲ. ಎಲ್ಲವೂ ಕೂಡ ಕ್ರಮಬದ್ಧವಾಗಿ ತಿನ್ನಿ. ಆಮೇಲೆ ಟೈಮ್ಲಿ ಮಲ್ಕೊಳ್ಳಿ. ತುಂಬಾ ಲೇಟ್ ಆಗಿ ಮಲಗೋದು ಅಥವಾ ನೀವು ಲೇಟಾಗಿ ಮಲಗೋದ್ರಿಂದ ನಮಗೆ ತೊಂದರೆ. ನೀವು ಕಾಯಿಲೆ ಬಂದ ನಮ್ಮನ್ನ ಮಲಗಕ್ ಬಿಡಲ್ಲ. ನೋಡಿ, ರಾತ್ರಿ 12 ಗಂಟೆ ಆಗಿದೆ, ನಾನೀಗ ವಿಡಿಯೋ ಮಾಡಿ ನಿಮಗೆ ಬುದ್ಧಿ ಮಾತನ್ನು ಹೇಳೋಂಥ ಪರಿಸ್ಥಿತಿ ಬಂದಿದೆ. ಸೊ ಕೆಲವೊಂದು ಜೀವನ ಶೈಲಿ ನಾವು ಬದಲಾವಣೆ ಮಾಡಬೇಕಾಗಿದೆ. ಇದು ಕೂಡ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ಪುನಃ ನನಗೆ ಈ ವಿಡಿಯೋ ಕ್ಲೋಸ್ ಮಾಡೋ ಮುಂಚೆ ಹೇಳಕ್ ಇಷ್ಟಪಡ್ತೇನೆ, ದಯವಿಟ್ಟು ಹಾರ್ಟ್ ಅಟ್ಯಾಕ್ ಎಂಬ ಭಯದಿಂದ, ಈ ಫೋಬಿಯಾದಿಂದ ನೀವು ಆದಷ್ಟು ಹೊರಗೆ ಬನ್ನಿ. ಕೆಲವು ಸಣ್ಣ ಮಕ್ಕಳು ಕೂಡ ನನ್ನ ಹತ್ರ ಹಾಸ್ಪಿಟ್ಲಿಗೆ ಬರ್ತಾರೆ. 10 ವರ್ಷ, 11 ವರ್ಷ, 12 ವರ್ಷ ಮಕ್ಕಳು, ಸ್ಕೂಲಿಗೆ ಹೋಗೋರು ಕೂಡ ಎದೇನೋ ಅಂತ ಬರ್ತಾರೆ. ಇಷ್ಟೊಂದು ಪ್ರಭಾವ ಎಲ್ಲಿಂದ ಬಂತು? ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ, ಬಿಕಾಸ್ ಆಫ್ ಟಿವಿ ಮಾಧ್ಯಮಗಳು. ದಯವಿಟ್ಟು ಮಾಧ್ಯಮ ಮಿತ್ರರೇ, ನೀವು ಏನೇನೋ ಕಲ್ಪನೆ ಮಾಡಿಕೊಂಡು ಅಥವಾ ಭಯಪಡಿಸಂತ ಸುದ್ದಿಯನ್ನ, ಹಾರ್ಟ್ ಅಟ್ಯಾಕ್ ಸುದ್ದಿಯನ್ನ ಮರು ಪ್ರಸಾರ ಮಾಡೋದನ್ನ ದಯವಿಟ್ಟು ಇದನ್ನ ನಿಲ್ಲಿಸಬೇಕಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಬಿಕಾಸ್ ಯು ಆರ್ ಕ್ರಿಯೇಟಿಂಗ್ ಅ ಬ್ಯಾಡ್ ಎನ್ವೈರನ್ಮೆಂಟ್. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡ್ತಿದ್ರೆ ದಯವಿಟ್ಟು ಇದನ್ನ ಮಾಡಬೇಡ್ರಿ. ನಿಮಗೂ ಮಕ್ಕಳಿದ್ದಾರೆ, ನಿಮಗೂ ಫ್ಯಾಮಿಲಿ ಇದೆ. ನೀವು ಮಾಡುವಂತ ಒಂದು ಸ್ಟೇಟ್ಮೆಂಟ್ ಅದು ಅನೇಕರ ಲೈಫ್ ಇಂಪ್ಯಾಕ್ಟ್ ಮಾಡೋದು. ಬದಲಿಗೆ ಒಳ್ಳೆ ಸ್ಟೇಟ್ಮೆಂಟ್ನ ಕೊಡ್ರಿ, ಒಳ್ಳೆಯ ಮಾಹಿತಿಯನ್ನು ಕೊಡ್ರಿ. ಒಳ್ಳೆಯ ಮಾಹಿತಿಯನ್ನು ಕೊಡಬೇಕಾದಾಗ ಜೀವನ ಸುಧಾರಿಸ್ಕೊಳ್ತದೆ. ಸೊ ಈ ರಾತ್ರಿಯಲ್ಲಿ ಕೂಡ ನಿಮಗೆ ರಿಕ್ವೆಸ್ಟ್ ಮಾಡ್ತೇನೆ, ಇಂಥರ ವಿಡಿಯೋಸ್ನ ಅನೇಕರಿಗೆ ಶೇರ್ ಮಾಡಿ. ಸಂಬಳಿ ಯಾರಿಗೊಬ್ಬರಿಗೆ ಹೆಲ್ಪ್ ಆಗ್ಬೋದು. ಓಕೆ, ಸೊ ಭಯದಲ್ಲಿ ಜೀವಿಸ್ಬೇಡ್ರಿ, ಆರಾಮಾಗಿ ಆರೋಗ್ಯವಾಗಿ ಬದುಕ್ರಿ. ಒಂದ್ ವೇಳೆ ನಿಮ್ಮ ಸಲಹೆ ಇದ್ರೆ, ನಿಮಗೆ ಪ್ರಶ್ನೆಗಳಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡ್ರಿ. ನನಗೆ ಸಾಧ್ಯ ಆದರೆ ಇನ್ನೊಂದು ವಿಡಿಯೋ ಮೂಲಕವಾಗಿ ನಿಮ್ಮೊಟ್ಟಿಗೆ ಪುನಃ ಮಾತಾಡ್ತೇನೆ.